ನಮಸ್ಕಾರ ರೀ ಬಿಗ್ರ. ಓ ನಮಸ್ಕಾರ. ಬರ್ರಿ ಶರಣ. ಏನು ಹಳೇಂದ್ರನ ಕರ್ಕೊಂಡ ಬಂದ್ಬಿಟ್ಟಿರಿ. ಬರ್ರಿ ಈಕಿನ ಯಾರು ಬಂದಾರ ನೋಡ್ಬಾ. ಅಯ್ಯಪ್ಪ, ಹಳೆ ಅಂತ ಒಪ್ಕೊಂಡ್ಬಿಟ್ಟಾರ. ನನ್ನ ತಂತ್ರ ಕೆಲಸ ಮಾಡ್ಯಾದ. ಯಾರು? ಓ ಸಿನಣ್ಣರ್ ಬಂದಾರ. ನಮಸ್ಕಾರ ಸಿನಣ್ಣರ್, ಬರ್ರಿ. ನಮಸ್ಕಾರ ರೀ. ಅದೇ ರೀ, ನಿಮ್ಮ ಹುಡುಗಿ ಮಾತಾಡ್ತಾಳ ಹುಡುಗನ ಜೊತೆ ಅಂತೇಳಿ ಅಂದಿದ್ರಲ್ಲ, ಫೋನ್ ಮಾಡಿದ್ರಿ, ಅದಕ್ಕೆ ಕರ್ಕೊಂಡು ಬಂದ್ರೈತೆ ಅಂತ ಕರ್ಕೊಂಡು ಬಂದಿ ನೋಡ್ರಿ. ಹೌದ್ರಿ, ಚಲೋ ಆಯ್ತಾಳ. ಬರ್ರಿ ಕೂಡು ಬರ್ರಿ. ಮತ್ತೆ ಕರೆಸ್ರಿ ನಿಮ್ಮ ಮಗಳನ್ನ, ಮಾತಾಡ್ತಾರ ಏನ. ಹಾ ರೀ. ಪಿಂಕಿ, ಏ ಪಿಂಕಿ ಬಾಯಿಲಿ. ಹಾ ಏನಮ್ಮ? ಓಹೋ, ಇವ್ರು ಬಂದ್ಬಿಟ್ಟಾರ. ಬಾರ್ವಾ. ಅದೇ ನಿನ್ನೆ ಹುಡುಗನ ಜೊತೆ ಮಾತಾಡ್ತೀನಿ ಅಂದಿದ್ದಲ್ಲ, ನಾವು ಸಿನಣ್ಣಗೆ ಫೋನ್ ಹಚ್ಚಿ ಹೇಳಿದ್ವಿ, ಅವ್ರನ್ನ ಕರ್ಕೊಂಬಂದಾರ. ಮಾತಾಡ್ತಿ ಬಾ. ಹಾ ಅಮ್ಮ. ಏ ರಘು, ಏನರ ಮಾತಾಡೋದಿತ್ತಂದ್ರೆ ಮಾತಾಡ ಹೋಗಪ್ಪ ನೀನು. ಆಕಿ ಮಾತಾಡ್ತೀನಿ ಅಂದಾಳ. ನಮ್ಮ ಹುಡುಗ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ರೀ, ಅದಕ್ಕೆ ನೀವೇ ನೋಡಿ ಮಾತಾಡ್ರಿ. ಹೇಳ್ರಿ ನಿಮ್ಮ ಮಗಳಿಗೆ ಹಂಗಂತೇಳಿ. ಹಾಂ ರೀ. ನನಗಿಲ್ದಿರೋ ನಾಚಿಕೆ ಹುಡುಗ. ಬಾರಿ ಐತಲ್ಲ. ಆಯ್ತು ತಗೋರಿ, ಅಲ್ಲಿ ಹೋಗಿ ಮಾತಾಡೋ ಮುಂದಾಗ ಎಲ್ಲ ಸರಿ ಓದ್ತದ ತಗೋರಿ. ಪಿಂಕಿ ಕರ್ಕೊಂಡು ಹೋಗುವ. ಅಲ್ಲೇ ಮನೆ ಮುಂದೆ ಗಾರ್ಡನ್ ಅದಲ್ಲ, ಅಲ್ಲಿ ಕೂತ್ ಮಾತಾಡೋರಿ. ಮಾತಾಡ್ರವ. ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡ್ರಿ. ಇಬ್ಬರಿಗೆ ಒಪ್ಪಿಗೆ ಆಗಿಂದ ಓಕೆ ಅಂದಿಂದನೇ ಮದುವೆ ಮಾಡ್ತೀವಿ. ಹಾ ಪಾಪ. ಹೋಗೋ ರಘು, ಇನ್ನ ಇಲ್ಲೇ ಕೂತಿಯಲ್ಲ. ಹಾ ಶೀನು ಮಾಮ, ಹೋಗುಣ್ರಿ. ಹಾ ಬರ್ರಿ. ಅಲ್ರಿ, ಏನ ಬೇರೆ ಟ್ಯೂನ್ ಬರ್ಲಿಕ್ಕತ್ತವಲ್ಲ. ಇಬ್ರು ಓಕೆ ಅಂದಿಂದ ಒಪ್ಕೊಂಡಿಂದ ಮಾಡ್ತೀವಿ ಅಂತವೆಲ್ಲ ಇಟ್ಕೋಬೇಡ್ರಿ. ಓಕೆ ಅನ್ಲಿಲ್ಲ ಅಂದ್ರೆ ಒಂದು ವೇಳೆ ಹಾಕಿ ಓಕೆ ಅನ್ನಿಸ್ತೀವಪ್ಪ ಶೀನಣ್ಣ. ಒಂದು ಸ್ವಲ್ಪ ಅಷ್ಟು ದುಡುಕಿ ಮಾತಾಡ್ಬಿಡ. ಆಯ್ತಾಯ್ತು. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ, ನೀ ಜೀವ ಅಂದಾಕಿ ನನ್ನ ಚಿಂತ್ಯಾಗ ಇರಲಿಲ್ಲ, ಇಲಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳೋ ನನ್ನ ಪ್ಯಾಲಿ, ಇಲಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳೋ ನನ್ನ ಪ್ಯಾಲಿ, ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ. ಇವರು ಸೈಲೆಂಟು, ನಾಚಿಕೆ ಸ್ವಭಾವ ಅಂತ. ನೋಡು, ಬಂದ ಗಣ್ಣೆ ಹಾಡನೇ ಶುರು ಹಚ್ಕೊಂಡ್ಬಿಟ್ಟ. ಅಲ್ಲ, ನಾ ಏನು ಗೊತ್ತಿರಂಗಿಲ್ಲ, ನಾನೇ ಸ್ಟಾರ್ಟ್ ಮಾಡ್ಬೇಕೇನೋ ಫಸ್ಟಿಗೆ ಮಾತು ಅಂತ ನಾ ಅನ್ಕೊಂಡ್ರೆ ಭಾರಿ ಇದ್ದ ನೋಡಿ ಇವನು. ಹಿಂಗೆ ಸೈಲೆಂಟ್ ಇದ್ದಾರ ಬಲ್ಲೇ ಭಾಳ ಇಂಥವಿರ್ತಾವ. ಯಾಕ್ರಿ ಮಾತಾಡಂಗಿಲ್ರಿ ಏನು? ಅಲ್ರಿ, ಮಾತಾಡ್ತೀನಿ ಕರೆ, ಆದ್ರೆ ನಿಮ್ಗೆ ನಾಚಿಕೆ ಸ್ವಭಾವ ಅಂದ್ರು ನೀವು ನೋಡಿದ್ರೆ ಹಿಂಗಿದ್ದೀರಿ. ಅಲ್ಲ ಮ್ಯಾಲೆ ತೋರಿಸ್ಕೊಡಂಗಿಲ್ಲಲ್ಲ ನೀವೇನು. ಹೌದ್ರಿ, ಅವ್ರು ಹೇಳಿದ ಕರೆ. ನನಗೆ ನಾಚಿಕೆ ಭಾಳ ಬರ್ಲಿಕತ್ತದ್ರಿ. ಹೌದೇಳ್ರಿ, ನಿಮಗೆ ನಾಚಿಕಿದ್ದು ಗೊತ್ತಾಯ್ತು ನನಗೆ. ಸಾಕು, ಇವಾಗ ನಾಚಿಕೆ ಬಿಡ್ರಿ, ಮಾತಾಡೋಣಂತ. ನೋಡ್ರಿ, ನನಗೆ ಬೆಂಗಳೂರಿನಾಗ ಇರಬೇಕು ಅಂತ ಆಸೆ. ಹೌದ್ರಿ, ನೋಡ್ರಿ, ನಮ್ಮದು ಆಸ್ತಿ ಭಾಳ ಅದ. ತಂದೆ ತಾಯಿ ನೋಡ್ಕೊಂಡು ಊರಾಗ ಇರ್ತೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ರಿ? ಅಲ್ರಿ, ಮತ್ತೆ ನಾನೀಗ ಆಲ್ರೆಡಿ ಜಾಬ್ ಮಾಡ್ಲಿಕತ್ತೀನಲ್ಲ, ಅದನ್ನ ಬಿಟ್ಟು ಹೆಂಗೆ ಬರೋದು ಹೇಳ್ರಿ? ಅಂದಂಗ ನಿಮಗೆ ಎಷ್ಟದ ರೀ ಪಗಾರ? 25,000 ಕೊಡ್ತಾರೆ ತಿಂಗಳಿಗೆ. ಆಯ್ತೇಳ್ರಿ. ನಮ್ಮ ತೋಟದಾಗ ಆಳಿನ ಲೆಕ್ಕ, ಬೀಜ, ಗೊಬ್ಬರ ಎಷ್ಟು ಬಂತು ಎಷ್ಟು ಹೋಯ್ತು ಅಂತೇಳಿ ಬರ್ಕೊಂಡ್ಬಿಡ್ರಿ. ನಾನೇ ತಿಂಗಳಿಗೆ 25,000 ರೂಪಾಯಿ ಕೊಟ್ಬಿಡ್ತೀನಿ ನಿಮಗೆ. ಓಹೋ, ನಿಮಗೆ ಅಷ್ಟು ಪ್ರಾಫಿಟ್ ಬರ್ತದ್ರಿ ತೋಟದಾಗ? ಕೇಳ್ತೀರೇನ ಮತ್ತೆ? ನೋಡ್ರಿ, ಕಬ್ಬಿಂದು 10 ಲಕ್ಷ ಬರ್ತದ, ಬಾಳೆ ಹೆಚ್ಚಿವಿ ಅದ್ರದ್ದು 10 ಲಕ್ಷ ಬರ್ತದ. ಹೋಗ್ಲಿ ಬಿಡ್ರಿ, ನಿಮಗೆ ಲಗ್ನಾಗಿಂದ ಎಲ್ಲ ಗೊತ್ತಾಗ್ತದ ನಮ್ದು ಎಷ್ಟದ ಏನಂತ. ಟೋಟಲಿ ಹೇಳ್ಬೇಕಂದ್ರೆ ನಮ್ದು ಆಸ್ತಿ ಭಾಳ ಅದ, ವೆಲ್ ಸೆಟಲ್ಡ್ ಇದೀವಿ, ಚಲೋ ಅದ, ಎಲ್ಲ ಮಸ್ತ್ ಅದ ನೋಡ್ರಿ. ಇದ್ರ ಮೇಲೆ ನಿಮ್ಮ ಇಷ್ಟ ರೀ. ನಿಮ್ಮ ಅಭಿಪ್ರಾಯ ಏನು? ನಾ ಅಂತರೂ ಹಳ್ಳಿಯಾಗಿದ್ರಿ ಅಂದ್ರೆ 25,000 ರೂಪಾಯಿ ಕೊಡ್ತೀನಿ ರೀ. ನಮ್ಮ ಮನೆ ಹಳ್ಳಿ ಅನ್ನಂಗಿಲ್ರಿ, ಯಾವುದಕ್ಕೂ ಏನೂ ಕಡಿಮೆ ಇಲ್ಲ. ಸಿಟಿಯಾಗಿರ್ತದಲ್ಲ ಮನಿ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಚಂದ ಎಲ್ಲ ಸಿಸ್ಟಮೆಟಿಕ್ ಮಾಡೀವಿ. ಇದ್ರ ಮೇಲೆ ನಿಮ್ಮ ಇಷ್ಟ ನೋಡ್ರಿ. ಅಲ್ಲ, ಇಷ್ಟೆಲ್ಲ ಹೇಳ್ತಾನಂದ್ರೆ ಮತ್ತೆ ತಿಂಗಳಿಗೆ ಸುಮ್ಮನೆ 25,000 ರೂಪಾಯಿ ಇಸ್ಕೊಂಡು ಹಳ್ಳಿಯಾಗಿರೋದು ಆರಾಮಲ್ಲ. ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ. ಅಲ್ಲಿ ಆ ಟ್ರಾಫಿಕ್ಕು, ಆ ಧೂಳ ನನಗೂ ಸಾಕಾಗ್ಬಿಟ್ಟಿತ್ತು. ದಿನ ಹೊತ್ತೊಂಟ್ರೆ ಜಾಬಿಗೆ ಹೋಗೋದು. ಓಕೆ ಅಂದ್ಬಿಡ್ಲೇನು ಸುಮ್ಮನೆ? ಓಕೆ ಅಂದ್ಬಿಟ್ರಾಯ್ತು. ಯಾಕೋ ನನಗೂ ಭಾಳ ಹುಡುಗ ರೊಮ್ಯಾಂಟಿಕ್ ಇದ್ದಂಗೆ ಕಾಣಿಸ್ತಾನೆ. ಹಂಗೇನು ಹಳ್ಳಿಯಾಗಿದ್ದಾನಂತೇಳಿ ಪೆಕ್ರನಂಗಿಲ್ಲ. ಪರವಾಗಿಲ್ಲ, ಹುಡುಗ ಚಲೋನೇ ಇದ್ದಾನೆ. ಏನ್ರಿ, ಏನು ವಿಚಾರ ಮಾಡ್ಲಿಕತ್ತೀರಿ? ಯಾಕೆ ಇಷ್ಟ ಆಗ್ಲಿಲ್ಲನ? ನಾ ಸಾಲಿ ಕಲ್ತಿಲ್ಲ ಅಂತಿಕೊಂಡ್ರೇನ? ನಾವು ರಗಡ್ ಸಾಲಿ ಕಲ್ತೀವ್ರಿ. ಹಂಗೇನಿಲ್ರಿ, ನನಗೂ ಓಕೆ ರೀ. ಓಕೆ, ಗುಡ್. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿ ನೆನಪಲೆ ಬರೆಯುವೆ ಓಲೆ, ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ, ನಗು ನಗುತ್ತಾ ಹರಸುವೆನು ಸಿರಿ ಸುಖಾಶಯ, ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ನಿನ್ನ ಕಂಡ ಮೇಲೆ ತಾನೇ ಕಣ್ಣಿಗೆ ಬೆಳಕಾಯ್ತು, ಹೆಸರು ತಿಳಿದ ಕ್ಷಣ ಮನದಿ ಕವನವೇ ಹರಿದಾಯ್ತು, ಚೆಲುವನೇ ನೀ ನಗುವಾಗ ಹೂಗಳು ನಗುತ್ತಾವೆ, ಈ ನಿನ್ನ ಕೊರಳನ್ನು ಬಳಸಿ ಮಾಲೆಯಾಗಿರುತ್ತಾವೆ,
ಆನಂದ ಆನಂದ ನೀ ನನ್ನ ಆನಂದ ಕನಸು ನನಸು ನಿನ್ನಿಂದ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿ ನೆನಪಲಿ ಬರೆಯುವೆ ಓಲೆ. ಓ ಹಂಗಂದ್ರೆ ನಾನು ಇಷ್ಟ ಆದ್ನ ಪಿಂಕಿ. ಇಷ್ಟ ಆಗಿದ್ದಕ್ಕೆ ಅಲ್ವಾ ಹಾಡಾಡಿದ್ದು. ಐ ಬಂದ್ರಲ್ಲ, ಮಾತಾಡ್ಕೊಂಡು ಬಂದ್ರೆ ಪಿಂಕಿ? ಹಾ ಅಮ್ಮ. ಏನವ ಏನು ಅನಿಸ್ತು ನಿನಗ? ಇಷ್ಟ ಆದ್ರು? ಓ ನಾಚಿಕೆ ಮೌನಂ ಸಮ್ಮತಿ ಲಕ್ಷಣಂ ಅಂದ್ರ ನಿಮ್ಮ ಮಗಳು ಒಪ್ಕೊಂಡಾಳ ಅಂದಂಗಾಯ್ತು. ಏನು ರಘು ಒಪ್ಕೊಂಡ್ಲ? ಹಾರೇಸಿ ನಿಮ್ಮಮ್ಮ ಒಪ್ಕೊಂಡ್ಲು. ಅಲ್ಲ ಬಾಂಡ್ಲಿ ಮಾಮನ ಮಗನೇ, ನೀನು ಗುರಿಲ್ಲ ಒಪ್ಸ್ಕೊಂಡ ಕರ್ಕೊಂಬಂದಿ ಅಂದಂಗಾಯ್ತು. ಹ್ಞೂ ಮಾಮ. ಮತ್ತೇನ್ರಿ ನಿಮ್ಮ ಮಗಳು ಒಪ್ಕೊಂಡಂಗೆ ಕಾಣಿಸ್ತಾಳ? ಆಮೇಲೆ ಏನನ್ನೋದು ಹೇಳ್ಬಿಡ್ರಿ, ಮುಂದಿನ ಮಾತುಕತೆ ಮುಂದುವರ್ಸೋಣಂತ. ಹಾಂ ರೀ, ಆಯ್ತು ಹೇಳ್ರಿ. ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬರ್ತೀನಿ ರೀ ಶರಣ. ಬೇಡ್ರಿ ಎಲ್ಲ ಮುಗಿಸ್ಕೊಂಡೆ ಬಂದೀವಿ, ಏನು ಬೇಡ. ನಮಸ್ಕಾರ ರೀ. ಏನಪ್ಪ ಇವತ್ತೂ ಹೇಳೇ ಇಲ್ಲಲ್ಲ ಅವ್ರ ಸ್ಟೋರಿ ಅಂತ ಅನ್ಕೊಂಡ್ರೇನು? ಬರ್ತದ್ರಿ, ಟೈಮ್ ಬರ್ಬೇಕ್ರಿ ಎಲ್ಲದಕ್ಕೂ. ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ ರೀ. ಈಗಂತರೂ ಗಂಡು ಹೆಣ್ಣು ಒಪ್ಕೊಂಡ್ರು, ಶುಭಶ್ಯ ಶೀಘ್ರಂ ಎಲ್ಲ ಮುಗಿದ ಮೇಲೆ ಮಾಮ, ನಮ್ಮ ಬಾಂಡ್ಲಿ ಮಾಮ, ಮಪ್ಲರ್ ಮಾಮ ಎಲ್ಲರೂ ಇರ್ಬೇಕಲ್ರಿ. ಅವ್ರ ಮುಂದೆ ಒಂದಿನ ಕತ್ತಿ ಹೇಳ್ತೀನಂತ್ರಿ ಏನನ್ನೋದು.